ಹುಬ್ಬಳ್ಳಿಯ ಹೊರವಲಯದಲ್ಲಿ ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಯುವಕ ಹಾಗೂ ಯುವತಿಯ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಹೊರವಲಯದ ರಾಸ್ತಾ 63ರ ಹೋಟೆಲ್ಗೆ ಊಟಕ್ಕೆ ತೆರಳಿದ್ದ ಶರ್ವಿನ್ ಎಂಬ 22 ವರ್ಷದ ಯುವಕ ಹಾಗೂ ಓರ್ವ ಯುವತಿಯನ್ನ 4-5 ಯುವಕರು ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಜೂನ್ 19ರಂದು ಮಧ್ಯಾಹ್ನ ಈ ಘಟನೆ ನಡೆದಿದ್ದು, ಮೊದಲು ಡಾಬಾ ಬಳಿ ಹಲ್ಲೆ ನಡೆಸಿದ ಆರೋಪಿಗಳು ಬಳಿಕ ಯುವಕ ಯುವತಿಯನ್ನ ಬೇರೆ ಬೇರೆ ಸ್ಥಳಗಳಿಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಯುವಕ ಶರ್ವಿನ್ನನ್ನ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ ಸುಮಾರು 3ರಿಂದ 4 ಗಂಟೆಗಳ ಕಾಲ ನಿರಂತರವಾಗಿ ಥಳಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಯಾರ ಸಂಪರ್ಕಕ್ಕೂ ಸಿಗದಂತೆ ಯುವಕನನ್ನ ನಿರ್ಬಂಧಿಸಿ ಹಲ್ಲೆ ನಡೆಸಲಾಗಿದ್ದು, ನಂತರ ಹಣಕ್ಕೂ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಹಲ್ಲೆ ನಡೆಸಿದ ಬಳಿಕ ಆರೋಪಿಗಳು ಶರ್ವಿನ್ನನ್ನ ಆಟೋದಲ್ಲಿ ಕೂರಿಸಿ ಕಳುಹಿಸಿದ್ದಾರೆ ಎಂಬ ಆರೋಪವೂ ಇದೆ. ಬಳಿಕ ಶರ್ವಿನ್ ತನ್ನ ಕುಟುಂಬಸ್ಥರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು, ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಬಳಿ ಪಾಲಕರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವ ಶರ್ವಿನ್ ಅವರನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಕುರಿತು ಮಾಹಿತಿ ತಿಳಿದ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದ್ದಾರೆ. ಸದ್ಯ ಈ ಘಟನೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಲ್ಲೇ ರಾಸ್ತಾ 63ಗೆ ಊಟಕ್ಕಂತ ಹೋಗಿದ್ವಿ ಸರ್. ನಾವು ಊಟಕ್ಕಂತ ಹೋಗಾಗ ಅಲ್ಲಿ ಕುಂತಾಗ ಅವ್ರ 5 ಮಂದಿ ಬಂದ್ರು ಸರ್. 5 ಮಂದಿ ಹುಡುಗರು, ಒಬ್ಬಾಕಿ ಹುಡುಗಿ ಬಂದ್ಲ. ಹುಡುಗಿ ಬಂದು ನಮಗೇನು ಕೇಳಿದ್ರೆ, ನೀವು ಯಾರ ಹಂಗೆ ಹಿಂಗೆ ಅಂತ ಕೇಳಿದ್ರಿ ಸರ್. ನೀವೆಲ್ಲಿರ್ತೀರಿ ಅದೆಲ್ಲ ಕೇಳಿದ್ರು. ಆಮೇಲೆ ಬಂದು ಕೇಳಿದ್ಮೇಲೆ ನಾವು ನಿಮಗೆ ಅದಕ್ಕೆ ಬೇಕಾ ನಮ್ಮ ಇನ್ಫಾರ್ಮೇಷನ್ ಹಂಗೆ ಹಿಂಗೆ ಅಂದೆ ಸರ್. ಅಂದಮೇಲೆ ಆಧಾರ್ ಕಾರ್ಡ್ ಕೊಡು ಅಂದ್ರೆ, ನೀವು ಅದಕ್ಕೆ ನನ್ನ ಆಧಾರ್ ಕಾರ್ಡ್ ಕೇಳತ್ತೀರಿ ಅಂದೆ ನಾ. ಅಂದಮೇಲೆ ಬಾ ಸ್ವಲ್ಪ ನಿನ್ನ ಜೋಡಿ ಮಾತಾಡೋದೈತಿ ಅಂತಂದು ಕರ್ಕೊಂಡು ಹೋದ್ರು ಸರ್. ನಾವು ರಾಸ್ತಾ ಗೇಟ್ ಮಠ ಕರ್ಕೊಂಡು ಹೋಗಿ ಆಮೇಲೆ ಅಲ್ಲಿಂತ್ರ 4 ಮಂದಿ ಬಂದ್ರು ಸರ್. ಅಲ್ಲೇ 4 ಮಂದಿ ಬಂದು ನಂಗೆ ಹೊಡೆದ್ರು ಸರ್. 1-2 ಹೊಡೆದ್ರು ಸರ್. ಹೊಡೆದು ಗಾಡಿ ಮೇಲೆ ಕರ್ಕೊಂಡು ಹೋದ್ರು ಸರ್. ನಾವು ಗಾಡಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲೇ ದುರ್ಗಾಬಾಯಿನ್ಸ್ ಐತಲ್ಲ ಸರ್, ಅದ್ರ ಬಾಜು ಒಂದು ಪೆಟ್ರೋಲ್ ಪಂಪ್ ಇತ್ತು ಸರ್. ಅದ್ರ ಬಾಜು ಒಂದು ಸಂದೇಶ್ ಸರ್. ಅಲ್ಲಿ ಒಳಗೆ ಒಂದು ದನ ಅದು ಸಾಕ್ತಾರಲ್ಲ ಸರ್, ಅದು ರೂಮ್ ಐತಿ. ಆ ರೂಮ್ನಾಗ ಎಷ್ಟು ಒಂದು 3 ಗಂಟೆ 3:15 ಹೊಡ ಅಂತಾರೆ 7 ಗಂಟೆ ಮಟ್ಟ ಹೊಡೆದಾರ ಸರ್. ನನಗೆ ನಮ್ಮ ಮನ್ಯಾಗಿನವ್ರಿಗೆ ಫೋನ್ ಹಚ್ಚಂದ್ರು ನನ್ನ ಫೋನ್ ಕಸ್ಕೊಂಡಾರ ಸರ್. ಎಲ್ಲ ಕಸ್ಕೊಂಡಾರ ಸರ್. ನಮ್ಮ ಮನ್ಯಾಗಿನವ್ರಿಗೆ ಫೋನ್ ಹಚ್ಚಂದ್ರು ಹಚ್ಚತ್ತಿದ್ದಿಲ್ಲ ಸರ್ ಅವರು. ನಿಮ್ಮ ಮನ್ಯಾಗಿನವ್ರಿಗೆ ಅದಕ್ಕೆ ಫೋನ್ ಹಚ್ಬೇಕು ಹಂಗೆ ಹಿಂಗೆ ಅಂತೇಳಿ ನಮ್ಮ ಜಾತಿಗೂ ಹೊಲಸ್ಬೇದಾರ ಸರ್. ನಿಮ್ದು ಕೇಳಿ ಏನಂತ ಹೇಳಿದ್ರು ಅವ್ರು ಬಂದು ನಿಮಗೆ? ಏನು ಹೇಳಿಲ್ಲ. ಅವ್ರು ಯಾರಂತ ಹೇಳಿದ್ರು? RSS ಅಂತ ಹಂಗೆ ಹೇಳಿದ್ರ? ಹಾಂ ಸರ್. ಅಲ್ಲೇ ಹೊಡಿ ಮುಂದೆ ಹೇಳ್ಯಾರ ಸರ್. ಈಗ 7 ಗಂಟೆ ತನಕ ನಿಮ್ಮನ್ನ ಹೊಡೆದ್ರು. ಹಾಂ ಸರ್. ಹೊಡೆದಾದ್ಮೇಲೆ ನಿಮ್ಮನ್ನ ಎಲ್ಲಿ ತಗೊಂಡ್ಬಂದ್ಬಿಟ್ರು? ನನಗೆ ಸಪ್ರೇಟ್ ಕರ್ಕೊಂಡು ಹೋಗಿ ರೂಮ್ನಾಗ ಇಟ್ಟಾರ ಸರ್. ಆಕಿಗೆ ಸಪ್ರೇಟ್ ರೂಮ್ನಾಗ ಇಟ್ಟಾರ ಸರ್. ನನಗೆ ಅಲ್ಲೇ ಹೊರಗೆ ಬಿಟ್ರಿ ಸರ್. ಅಲ್ಲೇ ಹೊರಗೆ ಬಿಟ್ಟು ಆಟೋ ಹತ್ತಿಸಿ ಕಳ್ಸತ್ತಿದ್ರಿ ಸರ್. ನೀ ಆಟೋ ಹತ್ತಿ ಹೋಗು ಅಂತ. ನಾವಾಗ ಆಟೋದವ್ರದ್ದು ಫೋನ್ ತೊಗೊಂಡು ನಮ್ಮ ಮಮ್ಮಿಗೆ ಫೋನ್ ಹಚ್ಚಿದ್ವಿ ಸರ್. ಹುಡುಗಿಗೂ ಹೊಡೆದ್ರ? ಹುಡುಗಿಗೂ ಹೊಡೆದಾರ ಸರ್. ಹುಡುಗಿಗೂ ಹೊಡೆದಾರ, ನಂಗೆ ಹೊಡೆದಾರ ಸರ್. ಅಂದ್ರೆ ಆಕಿಗೆ ಬೇರೆ ಕಡೆ ಕರ್ಕೊಂಡು ಹೋಗೋದಾರ, ನಂಗೆ ಬೇರೆ ಕಡೆ ಕರ್ಕೊಂಡು ಹೋಗೋದಾರ. ಅಲ್ಲಿಂದ ಬಿಟ್ಟು ಹೊರಗೆ ಬಿಟ್ಟ ಮೇಲೆ ಆಟೋ ಹತ್ತು ಮುಂದೆ ಸರ್ ಆಟೋದವ್ರು ಫೋನ್ ಇಸ್ಕೊಂಡು ನಾ ಹಚ್ಚಿದೆ ಸರ್. ಫೋನ್ ಹಚ್ಚಿ ಆಮೇಲೆ ಮಮ್ಮಿ ಇಲ್ಲೇ ಸಿದ್ಧಾರೂಢ ಮಠದ ಕಡೆ ಅದೇನಿ ಬಾ ಅಂತಂದ್ಮೇಲೆ ಸಿದ್ಧಾರೂಢ ಮಠದ ಕಡೆ ಹೋದ್ಮೇಲೆ ಅವ್ರು ನನಗೆ ನೋಡಿ ಹೋಗ್ಬಿಟ್ರಿ ಸರ್. ಅಲ್ಲಿಂದ ಕಿಮ್ಸ್ಗೆ ಬಂದ್ರೆ? ಹಾಂ ಸರ್. ಮತ್ತು ಅಲ್ಲೇ ನನಗೆ ಕಿಸ್ತಾಗ ಗಾಂಜಾ ಇಡಾತಿದ್ರೆ, ಮತ್ತು ಅದು ಬಟನ್ ಚಾಕು ಬರ್ತೈತಲ್ಲ ಸರ್, ನಿನ್ನ ಡಿಕ್ಯಾಗ ಸಿಕ್ಕೈತಿ ನೀಗ ಪೆಡ್ಲರ್ ಹಂಗೆ ಹಿಂಗೆ ಅಂತೇಳಿ ಇಡಾತಿದ್ವಿ ಸರ್. ನೀವೇನು ಮಾಡೋದು ಕೆಲಸ? ನಂದು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿ ಈಗ ಜಾಯ್ನ್ ಆಗ್ಬೇಕಂದ್ರೆ ಇಂಟರ್ವ್ಯೂ ಅದು ಜಾಯ್ನ್ ಆಗತ್ತೆ ಸರ್. ನಿಮ್ಮ ಹೆಸರು? ಶರ್ವಿನ್ ಸರ್. ಹೇಳ್ರಿ, ಏನಾಗಿತ್ತು? ನಿಮ್ಮ ತಮ್ಮ ಫೋನ್ ಹಚ್ಚಿ ನಿಮ್ಗೆ ಏನಂದ? ಏನಾಗಿತ್ತು? ನಮ್ಮ ತಮ್ಮ ಅಲ್ಲ ಸರ್, ನಮ್ಮ ಮಮ್ಮಿಗೆ ಅವ್ರ ಹುಡುಗಿದ ಆಂಟಿ ಫೋನ್ ಮಾಡಿದ್ರು ಸಂಜೆ ಒಂದು 7 ಗಂಟೆ ಸುಮಾರು. ಫೋನ್ ಮಾಡಿ ಅವ್ರು ಇಲ್ಲೇ ಸಿದ್ಧಾರೂಢ ಮಠದ ಕಡೆ ಬರ್ರಿ ಅಂತಂದು ಹೇಳಿದ್ರು. ಹೇಳಿದ ಕೂಡಲೇ ಅಲ್ಲೇ ಹೋದ ಕೂಡಲೇ ಅವ್ರು ಯಾರೋ ಒಬ್ಬರು RSSದವ್ರು ಅಂತ ಅವ್ರು ಬಂದು ನಮಗೆ ಜೋರ ಮಾತಾಡೋದು. ಆಮೇಲೆ ಏನಂತಂದ್ರೆ, ನಿಮ್ಮ ಹುಡುಗ ಅದನ್ನ ಮಾಡ್ತಾನ, ಹಂಗೆ ಚಟ ಮಾಡ್ತಾನ, ಅದನ್ನ ಅದಾವ ಅವ್ನ ಕಡೆ ಗಾಂಜಾ ಎಲ್ಲ ಸಿಗ್ತಾವ, ಹಂಗೆ ಹಿಂಗೆ ಅಂತಂದು ಸುಳ್ಳು ಎಲ್ಲ ಹೇಳಾತಿರ್ರಿ. ಹೇಳಿ ಆಮೇಲೆ ನಾವಂದ್ವಿ ಎಲ್ಲದ ನಾವು ಕರೆಸ್ರಿ ಅಂತಂದು. ಅವ್ರು ನೋಡಿದ್ರೆ ಅವಂಗ ಕರ್ಸಾತಿರ್ಲಿಲ್ಲ. ಆಮೇಲೆ RSS ಹೆಸರು ಹೇಳಿದ್ರು ಅವ್ರು. ಆಮೇಲೆ ಮತ್ತು ನಮಗೆ ಧಮ್ಕಿನೂ ಕೊಟ್ರೆ, ಏನಂತ ಹೇಳಿ ಹಿಂಗೆ ಏನರ ಮತ್ತೆ ಆತಂತಂದ್ರೆ ನಿಮ್ಮ ಮನೆಗೆ ಬೆಂಕಿ ಹಚ್ತೀನಿ, ನಿಮ್ಮನ್ನೆಲ್ಲಾರನ್ನೂ ಸುಡ್ತೇನೆ. ಏನು ಹಿಂಗಂದ್ರೆ ಏನು ಮಾಡಿದ್ರಂತ? ಏನೋ ಹುಡುಗಿ ಕೂಡ ಊಟ ಮಾಡ್ಕೊಂಡು ಕುಂತಿದ್ದ ಅಂತ್ರಿ. ಅವ್ರು ಹೇಳ್ತಾರ RSSದವ್ರು, ಅವ್ರೇನೋ ಯಾರ ಇದ್ರಲ್ಲ ಅವ್ರು ಅಂತಾರ, ಇವ್ರೇನೋ
ಅಲ್ಲೇ ಕುಂತ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂತಿದ್ರಂತ. ಅದಕ್ಕೆ ಇವ್ರ ಒಂದ್ 20-30 ಮಂದಿ ಸೇರಿ ಹೊಡೆದಾರ ಅಂತ ಹೇಳಿ ನಮ್ ತಮ್ಮ ಹೇಳ್ತಾನ. ಹಂಗಾಗಿ ಮತ್ತ ನಾವ ಇದನ್ನ ಅವ್ರಿಗೆ ಕೇಳಿದ ಕೂಡ ಅವ್ರ ಏನಂತಾರ, RSS ದವ್ರು ಅವ್ರು ಯಾರು ಬಂದಿದ್ರಲ್ಲ ಅವ್ರ ಏನಂತಾರ, ನಿಮ್ ಮನಿ ಸುಡ್ತೇವಿ, ನಿಮ್ಮ ಮನೆಗೆ ಎಲ್ಲಾರ್ಗು ಸುಡ್ತೇವಿ. ಆಮೇಲೆ ಈಗ ಇವನ್ನೆಲ್ಲ ಡಿಲೀಟ್ ಮಾಡ್ಬೇಕಂತಂದ್ರ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲಾ ಮಾತುಕತೆ ಆದ್ಮೇಲೆ ನಾವಂದ್ವಿ ಕೇಸ್ ಮಾಡ್ತಿದ್ರ ಕೇಸ್ ಮಾಡ್ರಿ, ಏನೈತಿ ಅದನ್ನ ಮುಗಿಸ್ತಿದ್ರ ಮುಗಿಸ್ಕೋರಿ, ನಮಗೇನಿಲ್ಲ ಅಂತಂದ್ವಿ. ಬಟ್ ಅವ್ರು ನೋಡಿದ್ರ ಏನಂತಾರ, ನಿಮ್ಗ ಮುಗಿಸ್ ಒಂದ್ ಸ್ವಲ್ಪ ಸೈಡಿಗೆ ಹೋಗಿ ಯಾರ್ದೋ ಕೂಡ ಮಾತಾಡಿ ಆದ್ಮೇಲೆ ಅವ್ರ ಅಂತಾರ, ನಿಮಗ ಒಂದ್ ಕೆಲಸ ಮಾಡ್ರಿ, 5 ಲಕ್ಷ ಕೊಡ್ರಿ, ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ತೀವಿ, ಇವನ್ನೇನ್ ವೈರಲ್ ಮಾಡೋಂಗಿಲ್ಲ ನಾವ ಅಂತಂದು ಹೇಳ್ತಾರ. ಹೇಳಿ ಅಷ್ಟ್ ಅನ್ನೋದ್ರನಾಗ ನಮ್ ತಮ್ಮನ್ನ ನಾವು ಇಲ್ಲಿ ಈಗ ಕಳಿಸ್ ಅಂತಂದ್ರೆ, ಇಲ್ಲ ನೀವು ಮನಿಗ್ ಹೋಗ್ರಿ, ನಾ ಕಳಿಸ್ತೇವಿ, ನೀವು ಮನಿಗ್ ಹೋಗ್ರಿ, ನಿಮ್ ಮಗ ಸೇಫಾ ಬರ್ತಾನ ಅಂತಂದ್ರೆ ನಾವಂದ್ವಿ ಇಲ್ಲ ನಮ್ಗೆ ಈಗ ಕಳಿಸಿರಿಲ್ಲ ಅಂತಂದ್ರ ಆಮೇಲೆ ಎಷ್ಟೋ ತನ ಬಿಟ್ಟು ಕಳ್ಸಿದ್ರ ಅದು ಆಟೋನ ಹತ್ತಿಸಿ ಅವ ನಮಗ ಆಟೋದವ್ರ ನಂಬರ್ಲಿಂದ ಫೋನ್ ಮಾಡಿದ್ ಕೂಡ ಅಲ್ಲಿ ಹೋಗಿ ನಿಂತ ಕೂಡ ಆ ಕಡೆ ಅವ್ನ ಕೂಡ ಬೆಟ್ಟ ಆಗಕ್ ಹೋಗಿವಿ. ಇವ್ರು ಯಾರು ಇಲ್ಲ, ಇವ್ರು ಎಲ್ಲೋ ಸಿದ್ದಾರೂಢ ಮಠದ ಕಡೆ ನಿಮ್ಮನ್ನ ಕರ್ದಿದ್ದ. ಅವಾಗ ನಿಮ್ ತಮ್ಮ ಅವ್ರ ಜೊತೆ ಇರ್ಲಿಲ್ಲ? ನಮ್ ತಮ್ಮ ಇರ್ಲಿಲ್ಲ ಅಲ್ಲೇ. ಅದಾದ್ಮೇಲೆ ಅವ ನಮ್ ತಮ್ಮ ಯಾವಾಗ ಬಂದ, ಇವ್ರ 5 ನಿಮಿಷ ನಿಂತಿಲ್ಲ ಅಲ್ಲಿ. ನಮ್ ತಮ್ಮನ ಮಾತಾಡ್ಸತ್ತೀವಿ, ಇವ್ರ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಹಿಂಗಾದ್ರೆ ಸರ್ ಈಗ ಮತ್ತೆ ಹಿಂಗ ಧಮ್ಕಿ ಕೊಡಾಕತ್ರ, ಈಗ ನಾಳೆ ಅವ್ಗೆ ಏನ್ರ ಆತಂತಂದ್ರೆ ಮತ್ತೆ ಹೆಂಗ ಏನಿದ್ರ ಬಗ್ಗೆ ನಮಗ ಏನ್ ಅನ್ನೋದು ನ್ಯಾಯ ಸಿಗ್ತೈತಿ. ಈಗ ಏನ್ MLC ಮಾಡ್ಸಿರಿ? ಮಾಡ್ಸೇನ್ ಸರ್, ಇದನ್ನ ಕೇಸ್ ಮಾಡ್ತೀನಿ, ಇದು ಏನಾಗ್ತೈತಿ ಆಗ್ಲಿ, ಮುಂದಿನ ನಾನು ನೋಡ್ಕೊಂತೀನಿ. ಹೊಡೆದಿದ್ದ ಅದು ಬ್ರಿಡ್ಜ್ ಕಡೆ, ಅಂಜುಮನ್ ಗ್ರಿಡ್ ಸ್ಕೂಲ್ ಕಡೆ ಸರ್. ಇವ್ರ ರಾಸ್ತಾ 63ನಾಗ ಇದ್ರಂತ ಸರ್. ನಾವಂತೂ ಅಲ್ಲಿ ಇರ್ಲಿಲ್ಲ, ಅವ್ರ ಇಬ್ರೇ ಇದ್ರ. ಅವ್ರ ಒಂದ್ 4-5 ಅಲ್ಲೇ ಗೇಟ್ ಕಡೆ ಏನೋ ಹೊರಗ್ ಕರ್ಕೊಂಬಂದ ಒಂದ್ 4-5 ಜನ ಇವನ್ಗ 1-2 ಏಟ್ ಹೊಡೆದಾರಂತ್ರಿ. ಅಲ್ಲಿ ಹೊಡೆದಾದ್ಮೇಲೆ ಆಮೇಲೆ ಈ ಕಡೆ ಎಲ್ಲೋ ಇಲ್ಲಿ ಗಾಡಿನಾಗ ಹಾಕೊಂಬಂದ ಹುಡುಗಿಗ್ ಬೇರೆ ಗಾಡಿ ಕಳಿಸಿ ಇವನಿಗೆ ಬೇರೆ ಗಾಡಿ ಮೇಲೆ ಕರ್ಕೊಂಡ ಅಕ್ಕಿನ ಬೇರೆ ಎಲ್ಲೋ ಕಳ್ಸ್ಯಾರ. ಇವ್ನ ಫೋನ್ ಕಸ್ಕೊಂಡ್ರ, ಅಕ್ಕಿಂದು ಫೋನ್ ಕಸ್ಕೊಂಡ ಆಮೇಲೆ ಈಕೀಗ ಇವನಿಗ ಇಲ್ಲಿ ಅಂಜುಮನ್ ಗ್ರಿಡ್ ಅಂತ್ರಿ, ಬ್ರಿಡ್ಜ್ ದಾಟಿದ್ಮೇಲೆ ಅಲ್ಲಿ ಅದು ಒಂದ್ ರೂಮ್ನಾಗ ಕರ್ಕೊಂಡ್ ಹೋಗಿ ಒಂದ್ 20ರಿಂದ ಹೋಗೋರು ಬರೋರು 20-30 ಜನ ಸೇರಿ ಹೊಡೆದಾರಂತ. ಬರೋರು ಹೊಡೆಯೋರು ಹೋಗೋರಂತ, ಬರೋರು ಹೊಡೆಯೋರು ಹೋಗೋರು. ಆ ಹುಡುಗಿಗೂ ಹೊಡೆದಾರಂತ ಸರ್, ಆ ಹುಡುಗಿಗೂ ಹೊಡೆದಾರಂತ. ಆಮೇಲೆ ಅವ್ರು ಒಬ್ರಿಗೆ ವಿಡಿಯೋ ಯಾವ್ದು ತೋರಿಸಿದ್ರು, ಬಟ್ ನಮಗಂತೂ ತೋರಿಸಿಲ್ಲ. ಅವ್ರು ಯಾರು ನಮ್ ಮುಂದೆ RSS ಬೆಂಕಿ ಹಚ್ತೀನಿ ಅದು ಮಾಡ್ತೀನಿ ಅನ್ನತಿದ್ರಲ್ಲ, ಅವ್ರು ಒಬ್ರಿಗೆ ವಿಡಿಯೋ ತೋರಿಸಿದ್ರು. ಆ ವಿಡಿಯೋನಾಗ ಹುಡುಗಿಗ ಹೊಡೆದಿದ್ದು ತೋರ್ಸ್ಯಾರ. ಅವ್ರ ಕಡೆ ಅದು ಹೊಡೆದಿದ್ದ ಅಂದ್ರ ಹೊಡೆದ ಮೇಲೆ ಮುಖ ಎಲ್ಲ ಉಬ್ಬಿದ್ದ ವಿಡಿಯೋ ಮಾಡಿರ್ತಾರಲ್ಲ ಸರ್, ಅದನ್ನ ಮಾಡ್ಯಾರ. ಅದನ್ನ ಮಾಡಿ ಅಕ್ಕಿ ಕಡೆಯಿಂದ ಸುಳ್ಳ ಹೇಳಿಸಿ ಅವ ಟಾರ್ಚರ್ ಮಾಡ್ತಾನ ಅಂತ ಹೇಳಿ ಹೇಳಿಸಿ ಹಂಗಂದಿದ್ರೆ ಸರ್, ಅವ ಟಾರ್ಚರ್ ಮಾಡ್ತಾನ ಅಂದಿದ್ರೆ ಹುಡುಗಿ ನಮ್ಮ ಮನಿಗೆ ಇವತ್ತಿನ ಮಠ ಬರ್ತಿದ್ದಿಲ್ಲ. ಎವ್ರಿ ಡೇ ಆಕಿ ಹುಡುಗಿ ಬರ್ತಾಳ, ಅವ್ರ ಮಮ್ಮಿ ಸದ್ಯಕ್ಕೆ ಮಾತಾಡ್ತಾರ. ಇಬ್ರು ಅವ್ರ ಫ್ರೆಂಡ್ಸ್ ಸರ್. ಅವ್ರ ಇವತ್ತು ಮಧ್ಯಾಹ್ನನು ಅವ್ರ ಮನಿಗ್ ಬಂದಾರ, ಊಟ ಮಾಡ್ಕೊಂಡಾರ, ಎಲ್ಲಾ ಕುಂತ್ ಹೋಗ್ಯಾರ. ಅವ್ರ ಮನ್ಯಾಗ ಎಲ್ಲಾ ಗೊತ್ತೈತಿ, ಅವ್ರ ಹುಡುಗಿ ಮನ್ಯಾಗೂ ಗೊತ್ತೈತಿ. ಅವ್ರ ಮಮ್ಮಿ ಮನೆ ದುಬೈಗೆ ಹೋಗ್ಯಾರ, ಆ ಹುಡುಗಿ ಮಮ್ಮಿ. ಆ ಹುಡುಗಿ ಮಮ್ಮಿಗೂ ಮತ್ತೆ ಫ್ಲೈಟ್ ಟಿಕೆಟ್ ಇಂದ ಏನೋ ಇತ್ತಂದ್ರು ಅವ್ರು ನನಗೂ ಕೇಳಾರ. ಯಾರ ಬಾಸಾ ಮಿಷನ್ ಕಂಪೌಂಡ್ನಾಗ ಇರ್ತಾನೆ ಹುಡುಗ. ಹುಡುಗಿದ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್, ನಾನಂತೂ ಅಷ್ಟು ಮಾತಾಡೋಂಗಿಲ್ಲ, ಹಂಗಾಗಿ ನನಗೆ ಅಷ್ಟು ಗೊತ್ತಿಲ್ಲ. ನನ್ನ ಹೆಸರು ಶಿರೀನ್ ಅಂತ ಹೇಳಿ ಸರ್. ಫುಲ್ ಹೊಡೆದಾರ ಸರ್, ಇಲ್ಲೆಲ್ಲ ಹೊಡೆದಾರ, ಬೂಟ್ಗಾಲಿ ಒದ್ದಾರ, ಇಲ್ಲೆಲ್ಲ ಎಷ್ಟು ಗಂಟೆ ಇರಲ್ಲ? ಈ 3-3:30 ಹಂಗೆ ಆಗಿತ್ತು ಸರ್. ಅವಾಗ ಸ್ಟಾರ್ಟ್ ಮಾಡಿದ್ರು 7 ಗಂಟೆ ಮಟ್ಟ ಫುಲ್ ಹೊಡೆದಾರ. ಟೋಟಲ್ ಎಷ್ಟು ಜನ ಇದ್ರು? ಒಂದು 20-30 ಜನ ಇದ್ರು. ಇಷ್ಟು ದಪ್ಪನು ಬಡಗಿ ಮತ್ತು ಕಳ್ಳನು ಕೋಲ ಅವೆಲ್ಲ ಮುರಿಯಂಗೆ ಹೊಡೆದಾರ. ಇಲ್ಲಿ ಹೊಡೆದಾರ, ಇಲ್ಲೂ ಹೊಡೆದಾರ ಸರ್, ಮತ್ತು ಇಲ್ಲೂ ಹೊಡೆದಾರ ಸರ್, ಬೆನ್ನಾಗ ಫುಲ್ ಹೊಡೆದಾರ ಸರ್, ಇಲ್ಲೆಲ್ಲ ಹೊಡೆದಾರ. ಅದು ಶರ್ಟ್ ತೆಗಿತಿ ನೀವು ಹೋರಿ ಬಿಡ್ರಿ ಅಷ್ಟೇ. ಸ್ವಲೂಪ್ ಸೈಡ್ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊಡಿ ಕೈ ಬಿಡಲ್ಲ. ಈ ಕಡೆ ಏನ್ರ ಐತೆ? ಇಲ್ಲ ಸರ್, ಈ ಕಡೆ ಇಲ್ಲ ಸರ್, ಇಲ್ಲಿ ಕೈ ಹೊಡೆದಾರ ಸರ್.